2026 ಸರ್ ಅದಕ್ಕೆ ಹೊಸ ವರ್ಷ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರು ನಮ್ಮ ಶಾಲಾ ವಿದ್ಯಾರ್ಥಿಗಳು. 1/1/2026 ತನಕ ಹೊಸ ವರ್ಷ ಅಂತ ಆಚರಣೆ ಮಾಡ್ಬೇಕು. ಹೊಸ ವರ್ಷ ಅಂತ ಇವತ್ತು ನಾವೆಲ್ಲ ಆಚರಣೆ ಮಾಡ್ತಿದ್ವಲ್ಲ ಈ ದಿವಸ, ಇದು ನಮ್ಮ ಭಾರತೀಯ ಪರಂಪರೆಯ ಹೊಸ ವರ್ಷ ಅಲ್ಲ. ನಮ್ಮ ಪರಂಪರೆ ಏನಂತಂದ್ರೆ ಪ್ರಕೃತಿಯ ಹೊಸ ವರ್ಷ ಇರುತ್ತಲ್ಲ ಅದನ್ನ ಹೊಸ ವರ್ಷ ನಾವು ಆಚರಣೆ ಮಾಡ್ತೀವಿ. ಮೊದಲಿಂದ ಇವಾಗ ಆಚರಣೆ ಮಾಡಂತಂದ್ರ ಪಾಶ್ಚಿಮಾತ್ಯ ಚಿಂತಕರೇನೋ ಹೊಸ ವರ್ಷ ಎಲ್ಲ ಆಚರಿಸ್ತಾರ. ಪಾಶ್ಚಿಮಾತ್ಯ ವಿದೇಶಿಯರು ಬೇರೆ ದೇಶದವರು ಆಚರಣೆ ಮಾಡಿದ್ರೆ ಜಾಗತೀಕರಣದಿಂದ ನಮ್ಮಲ್ಲೂ ಅಳವಡಿಸ್ಕೊಂಡು ವರ್ಷ ಹೆಚ್ಚಿಸುವಂತ ಬಂದಿದ್ದಾರೆ ಹೊಸ ವರ್ಷ ಅಂತೇಳಿ. ಅದನ್ನ ನಾವು ಕೂಡ ಹೊಸ ವರ್ಷ ಅಂತಾನೆ ತಿಳ್ಕೊಂಡ್ ಬಿಟ್ಟಿವಿ. ಎಲ್ಲ ಪ್ರತಿಯೊಂದು ಮಕ್ಕಳು ಕೂಡ ಹೊಸ ವರ್ಷ ಅಂತ ಇವತ್ತು ಆಚರಿಸ್ತಾರ. ಬಟ್ ನಿಜವಾಗ್ಲೂ ಹೊಸ ವರ್ಷ ಅಲ್ಲ. ಹೊಸ ವರ್ಷ ಏನಂದ್ರ ಸುತ್ತಮುತ್ತ ಗಿಡ ಎಲ್ಲ ಚಿಗುರ್ಬೇಕು, ಗಿಡಗಳ ಚಿಗುರ್ಬೇಕು, ಮತ್ತೆ ಮಣ್ಣಿನಲ್ಲಿ ಹಸಿರ ಒಂದು ಸಸ್ಯಗಳ ಬೆಳಿತಾವಲ್ಲ, ಇದು ಯಾವ್ದೇನಂತಂದ್ರೆ ಹೊಸ ವರ್ಷದೆಲ್ಲ ಆಗ್ತದೆ. ಹೊಸ ವರ್ಷ ನಮ್ಮಲ್ಲಿ ಯುಗಾದಿಯಲ್ಲಿ ಅಂತೇಳಿ ಆಚರಣೆ ಮಾಡ್ತದೆ ನಮ್ಮ ಹಿರಿಯರು. ವಸಂತ ಕಾಲ ಅಂತೇಳಿ ಕರೀತಾರೆ. ಮತ್ತೆ ಮಾವು ಬೇವು ಚಿಗುರ್ತದಲ್ಲ, ಬೇವಿಗೆ ಬೇವಿನ ಎಲೆ ಆಗ್ತದ, ಮತ್ತೆ ಮಾವಿನಕಾಯಿ ಆಗ್ತದೆ ಮಾವಿನ ಗಿಡದಲ್ಲಿ. ಅವತ್ತಿನ ಒಂದು ದಿವಸನ ನಾವೇನಂದ್ರೆ ಹೊಸ ವರ್ಷ ಯುಗಾದಿ ಅಂತೇಳಿ ಮೊದಲಿಂದ ನಮ್ಮ ಭಾರತೀಯ ಪರಂಪರೆ ಆಚರಿಸ್ಕೊಬೇಕು. ಆಕ್ಚುಲಿ ಅದು ಹೊಸ ವರ್ಷ. ಹೊಸ ವರ್ಷ ನಾವು ಸ್ವೀಕರಿಸೋದು ಮಾತ್ರ ಪ್ರಕೃತಿನ ಸ್ವೀಕರಿಸಬೇಕು. ಪ್ರಕೃತಿ ಮುಟ್ಟತದಲ್ಲ ಅದು ಹೊಸ ವರ್ಷ ಅಂತ ಹೇಳ್ತೈತೆ. ಇವತ್ತು ನಾವು ಆಚರಣೆ ಮಾಡೋದೇನಂದ್ರೆ ವಿದೇಶಿಯರ ಒಂದು ಹೊಸ ವರ್ಷ. ಆದ್ರೂ ನಾವು ಈಗ ಏನಾಗಿದೆ ಅಂದ್ರೆ ಪಾಶ್ಚಿಮಾತ್ಯರ ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಂತ ಬಂದಿದ್ವಿ. ಪ್ರತಿಯೊಂದು ಬಟ್ಟೆಯಲ್ಲಿ ಆಗಿರ್ಬೋದು, ಉಡುಗೆ ತೊಡುಗೆ ಎಲ್ಲದರಲ್ಲೂ ಕೂಡ ಅವ್ರನ್ನ ಅಳವಡಿಸ್ಕೊಂಡು ಬಂದಿದ್ದಕ್ಕೆ ಇವತ್ತು ಕೂಡ ನಾವು ಹೊಸ ವರ್ಷನ ಆಚರಿಸ್ತಾ ಇದ್ವಿ. 1ನೇ ತಾರೀಕು 1ನೇ ತಿಂಗಳು ಜನವರಿ 2026 ಅಂತ ಹೇಳಿ ಆಚರಿಸ್ತೀವಿ. ಬರೀ ಈ ಒಂದು ಹೊಸ ವರ್ಷ ಅಂದ್ರೆ ಕೇಕ್ ಕಟ್ ಮಾಡಿ ಸ್ವೀಟ್ ತಿಂದ ತಕ್ಷಣ ಹೊಸ ವರ್ಷ ಮುಗಿತಾ ಅವತ್ತೊಂದು ದಿವಸ ಎಂಜಾಯ್ ಮಾಡಿದ್ರೆ ಹಾಕ ಕೆಲವೊಂದು ನಿರ್ಧಾರಗಳನ್ನ ಹಾಕಬೇಕು ಅಂತ. ಹಿಂದೇನ್ ಕೆಲವೊಂದು ತಪ್ಪುಗಳನ್ನು ಮಾಡಿದ್ದೆ, ಓದೋದ್ರಲ್ಲಿ ಕೆಲವೊಂದು ಕಲಿಯೋದ್ರಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡ್ತಿದ್ದೆ, ಅವನ್ನೆಲ್ಲ ಅಲ್ಲೇ ಮರ್ತ ಮುಂದಿನ ದಿನ ನನ್ನ ಭವಿಷ್ಯನ ಉಜ್ವಲ ಮಾಡ್ಕೊಳ್ಳೋಗೋಸ್ಕರ ನಾನು ಕೆಲವೊಂದು ನಿರ್ಧಾರಗಳನ್ನ ಹಾಕ್ತೀನಿ. ಬೆಳಿಗ್ಗೆ ಬೇಗ ಎದ್ದು ಓದ್ತೀನಿ, ಹೊರಗಡೆ ಹೆಚ್ಚು ತಿರುಗಾಡಂಗಿಲ್ಲ. ಊಟದಲ್ಲಿ ಉಪ್ಪಿನಕಾಯಿ ಸ್ವಲ್ಪ ಇರ್ತಲ್ಲ, ಅದ್ರಲ್ಲಿ ಓದಿನಲ್ಲಿ ಒಂದು ಸ್ವಲ್ಪ ಆಟನೇ ಇರ್ಬೇಕು. ಆಟ ಇಲ್ಲ ಅಂತಿಲ್ಲ, ಆಟ ಎಷ್ಟು ಆಡ್ಬೇಕು ಅಷ್ಟೇ ಆಡ್ಬೇಕು. ಆಟದ ಜೊತೆ ನಾವು ಓದೋನ ಚೆನ್ನಾಗಿರ್ಬೇಕು. ಇನ್ನ ಮೇಲೆ ನನ್ನ ಭವಿಷ್ಯ ಉಜ್ವಲ, ನನ್ನ ಭವಿಷ್ಯನ ಚೆನ್ನಾಗಿ ಮಾಡ್ಕೊಂತ ಒಂದು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಳ್ತೀನಿ. ಚೆನ್ನಾಗಿ ನನ್ನ ಭವಿಷ್ಯನ ರೂಪಿಸ್ಕೊಳ್ಳೋ ಯೋಜನೆ ಹಾಕಿಕೊಳ್ತೀನಿ ಅಂತೇಳಿ ನೀವೆಲ್ಲ ನಿರ್ಧಾರ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ.